ಸರ್ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಐ ಡೋಂಟ್ ಬಿಲೀವ್ ಇನ್ ಇಟ್. ಐ ಓನ್ಲಿ ಬಿಲೀವ್ ಇನ್ ಕರ್ನಾಟಕ, ಕನ್ನಡ. ನಮ್ಮ ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡೋದು. ಈ ಪ್ಯಾನ್ ಇಂಡಿಯಾ ಅಂದರೆ ಇತ್ತೀಚೆಗೆ ಬಂದಿರೋ ಟರ್ಮ್ಸ್. ನಾವು ಮುಂಚೆ ಅಣ್ಣವ್ರು ಮಾಡೋ ಸಿನಿಮಾಗಳು, ವಿಷ್ಣು ಸರ್ ಮಾಡೋ ಸಿನಿಮಾ, ವಿಷ್ಣು ಸರ್ ಎಷ್ಟು ಹಿಂದಿ ಸಿನಿಮಾ ಮಾಡಿದ್ರು, ಈವೆಂಟ್ ಪ್ಯಾನ್ ಇಂಡಿಯಾ ಲಾಂಗ್ ಬ್ಯಾಕ್. ಸಿ ಪ್ಯಾನ್ ಇಂಡಿಯಾ ಇಟ್ ಇಸ್ ಇವಾಗ ಇತ್ತೀಚೆಗೆ ಬಂದಿರೋ ಟರ್ಮ್ ಅಷ್ಟೇ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳು ಬೇರೆಯವ್ರು ನೋಡಿ ರೀಮೇಕ್ ಮಾಡಿ ಅಲ್ಲೂ ಸೂಪರ್ ಹಿಟ್ಗಳಾಗಿದೆ. ಐ ಡೋಂಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಯಾಕಂದ್ರೆ ಫಸ್ಟ್ ನಾವು ನಮ್ಮ ಕನ್ನಡಿಗರಿಗೂ ಸಿನಿಮಾ ಸಿ ಭಾರತಕ್ಕೂ ಮಾಡೋಣ, ಜನ ಆಮೇಲೆ ನೋಡ್ತಾರೆ. ಫಸ್ಟ್ ಲೆಟ್ಸ್ ಕೇಟರ್ ಟು ಅವರ್ ಆಡಿಯನ್ಸ್. ಕರ್ನಾಟಕಕ್ಕೆ ಫಸ್ಟ್ ಕನ್ನಡಿಗರೇ ಸಿನಿಮಾ ನೋಡಿ. ನಮ್ಮ ಜನಕ್ಕೆ ಇಷ್ಟ ಆಯ್ತು ಅಂದಾಗ ಆಟೋಮೆಟಿಕ್ಲಿ ನಮ್ಮ ದೇಶದ ಜನಕ್ಕೂ ಇಷ್ಟ. ದಟ್ ಇಸ್ ವಾಟ್ ಹ್ಯಾಪನ್ ಟು KGF, ಕಾಂತಾರ. ಫಸ್ಟ್ ಕನ್ನಡದಲ್ಲೇ ರಿಲೀಸ್ ಆಗಿತ್ತು ಸಿನಿಮಾ, ಆಮೇಲೆ ಪ್ಯಾನ್ ಇಂಡಿಯಾ. ಅವಾಗಲೇ ಪ್ಯಾನ್ ಇಂಡಿಯಾ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಿಗೆ ಬೆಂಗಳೂರಲ್ಲಿ ಸಿನಿಮಾ ಚೆನ್ನಾಗಿ ಹೋಯ್ತು ಅಂದ್ರೆ ಎಲ್ಲ ಕಡೆ ಚೆನ್ನಾಗತ್ತೆ ಸಿನಿಮಾ ಅಂತ ಅರ್ಥ. ಹಾಗಾಗಿ ನಮ್ಮ ಬೆಂಗಳೂರಲ್ಲಿರುವಷ್ಟು ಮಿಕ್ಸ್ಚರ್ ಆಫ್ ಪೀಪಲ್, ಎಲ್ಲಾ ಭಾಷೆ ಜನಗಳು ಇದ್ದಾರೆ ಇಲ್ಲಿ ಸಿನಿಮಾ ಚೆನ್ನಾಗಾದ್ರೆ ಎಲ್ಲ ಕಡೆ ಚೆನ್ನಾಗುತ್ತೆ ಅಂತ. ಹಾಗಾಗಿ ನಾವು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ಆಲೋಚನೆ ಇಲ್ಲ. ನಮ್ಮ ಜನಗಳಿಗೆ, ನಮ್ಮ ಕನ್ನಡ ಭಾಷಿಕರಿಗೆ, ಇಲ್ಲಿರೋ ಜನಗಳಿಗೆ ಸಿನಿಮಾ ಮಾಡಿದ್ವಿ. ಅದಕ್ಕೆ ತಾಕತ್ತಿದ್ರೆ ಅದಾಗದೆ ಎಲ್ಲ ಕಡೆಗೆ ಹೋಗುತ್ತೆ. ಸರ್ ಟೆರರ್ ಟ್ರೈಲರ್ ನಾವು ನೋಡಿದಾಗ ಇಲ್ಲೊಂದು ಅಂಡರ್ವರ್ಲ್ಡ್ ಇದು ಯಾವ್ದಾದ್ರು ರಿಯಲ್ ಬೇಸ್ ಸ್ಟೋರಿ ಇದೆಯಾ? ಈ ತರ ಹೇಳಿದ್ನಲ್ಲ, ದೇರ್ ಇಸ್ ನೋ ಅಂಡರ್ವರ್ಲ್ಡ್ ಇನ್ ದಿಸ್. ನೋ ಅಂಡರ್ವರ್ಲ್ಡ್, ನಥಿಂಗ್. ಬಿಸ್ನೆಸ್ ಮ್ಯಾನ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ, ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ನಾವು ಕತ್ತಿ ಹಾಡಲ್ಲಿ ಒಂದು ರೆಫರೆನ್ಸ್ ತಗೊಂಡಿದ್ವಿ. ರಾವಣ 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 11 ತಲೆಯ ರಾವಣ. ಪ್ರಸಾದ್ ಅವ್ರನ್ನ ಕೇಳಿದ್ರು 11 ತಲೆ ಇದು 10 ತಲೆ ಅಲ್ವಾ ರಾವಣಗೆ? ಅಲ್ಲ, ನಾನು ಹೇಳೋದು ಅವನಿಗಿಂತ ಬ್ರಿಲಿಯಂಟು ಈ ಪಾತ್ರ. ಅಂಡರ್ವರ್ಲ್ಡ್ ಸಿನಿಮಾ ರೌಡಿಸಮ್ ಸಿನಿಮಾ. ಈ ತರ ರೌಡಿ ನೋಡಿದ್ದೀರಾ? ಆ ತರ ರೌಡಿ ಇಲ್ಲ. ದಟ್ ಮೇಕ್ಸ್ ಹಿಮ್ ಸಫಿಸ್ಟಿಕೇಟೆಡ್ ಬಿಸ್ನೆಸ್. ಒಂದರಲ್ಲಿ ತ್ರಿಶೂಲ, ಒಂದರಲ್ಲಿ ಬಿಲ್ಲು ಬಾಣ, ಗನ್ನು, ಇನ್ನೊಂದರಲ್ಲಿ ನೀಟಾಗಿ ಪಂಚೆ ಉಟ್ಕೊಂಡು ಶಲ್ಯ ಹಾಕೊಂಡು ಟ್ರೈಲರ್ ತೋರಿಸಿದ್ವಿ. ಆ 4 ತರದ ವಿಭಿನ್ನ ಪಾತ್ರಗಳು. ಅವನಿಗೆ ಎದುರಾಗ ಸವಾಲುಗಳನ್ನೆಲ್ಲ ಎಷ್ಟು ಚಾಣಾಕ್ಷತನದಿಂದ ಅವನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನೆಲ್ಲ ಪರಿಹರಿಸಿಕೊಂಡು ಅವನೇನ್ ಸಾಧಿಸಬೇಕು ಅನ್ಕೊಂಡಿದ್ದಾನೆ ಅದನ್ನ ಸಾಧಿಸುವಂತ ಒಂದು ಜಾಣ್ಮೆ ಕತೆ. ಸರ್ ಈ ಸಿನಿಮಾದಲ್ಲಿ ಅಂತಂದ್ರೆ ಮೇಕಪ್ ಪ್ಲಸ್ ಕಾಸ್ಟ್ಯೂಮ್ 2 ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮ್ಗೆ ಯಾವ್ದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ನಿಮ್ದು ಅಟ್ಲೀಸ್ಟ್ ಕಿಟಿ ಸರ್ ಅಂದ್ರೆ ನಮ್ಮ ಕ್ಯಾರೆಕ್ಟರ್ಗೆ ಹೇಗೆ ಕಾಣಬೇಕು ಅದ್ರ ಪ್ರಕಾರ ಕಾಸ್ಟ್ಯೂಮ್ ಸರ್. ಅಫ್ಕೋರ್ಸ್ ನನಗೆ ನನ್ನ ಮೇಕಪ್ ಮಾಡಿ ನಮ್ಮ ಕಾಂತಾರ ಮೇಕಪ್ ಕಾಸ್ಟ್ಯೂಮ್ಸ್ ನಮ್ಮ ನಿಮಗೆ ಯಾವ್ದು ಇಷ್ಟ ಸರ್? ಈ 4 ಗೆಟಪ್ ಇದೆಲ್ಲ ನನಗೆ ಇದು ಇಷ್ಟ ಆಯ್ತು ಸರ್. ಎಲ್ಲ ಗೆಟಪ್ಸ್ ಇಷ್ಟ. ನನಗೆ ಇದು ಇಷ್ಟ ಆಯ್ತು ಸರ್. ಇದೆಲ್ಲ ನಮ್ಮ ಬಾಬು ಅವರು ಮಾಡಿದ್ರು ಕಾಸ್ಟ್ಯೂಮ್ಸ್. ಸೊ ಎಲ್ಲ ಥೈಲ್ಯಾಂಡ್ ಇದೆ ಕಾಸ್ಟ್ಯೂಮ್. ಯಾವುದು ಎವ್ರಿಥಿಂಗ್ ವಾಸ್ ಬ್ರಾಟ್. ಸರ್ ನಿಮಗೆ ಅಲ್ಲ, ನನಗೆ ಆ ದಾಡಿ ಗೆಟಪ್ ಮತ್ತೆ ಹೇರ್ ಸ್ಟೈಲು ಪ್ರತಿದಿನ ಅಟ್ಲೀಸ್ಟ್ ಒಂದು 45 ನಿಮಿಷದಿಂದ ಒಂದು ಗಂಟೆ ತಗೋತಾ ಇರ್ತದೆ. ಏನು ಪೇಷನ್ಸ್ ಆಗಿ ಕೂತ್ಕೊಂಡು ಒಂದು ಪಾತ್ರ ಮಾಡ್ತೀವಿ ಅಂತ ಬಂದಾಗ ಹೀಗೆ ಕಾಣಬೇಕು ಅಂತ ನಿರ್ದೇಶಕರು ಏನು ಅನ್ಕೊಂಡಿರ್ತಾರೋ ನಾವು ಅದನ್ನ ಡೆಲಿವರ್ ಮಾಡ್ಬೇಕಾಗುತ್ತೆ. ಕೊಟ್ಟೆ ಸರ್ ನಿಮ್ಮ ಪಾತ್ರದ ಬಗ್ಗೆ ಪ್ಲಸ್ ನಿಮ್ಮ ಡೈಲಾಗ್ಸ್ ಹೇಗಿರುತ್ತೆ ಸರ್? ಹೇಳೋದಿಲ್ಲ ಸರ್, ಹಾಗೆ ಪಾತ್ರದ ಬಗ್ಗೆ ಈಗ ಬೇಡ. ಅಲ್ಲ, ಟ್ರೈಲರ್ ಹೇಳಿದಿರಲ್ಲ, ಆ ಡೈಲಾಗ್ ಹೇಳ್ಬಿಡಿ ಕೊಟ್ಟೆ. ಟ್ರೈಲರಲ್ಲಿ ಅಟೆಂಡೆನ್ಸ್ ಪಾಕದಕ್ಕೆ ಒಂದೇಡ ಅಂತ. ಬಟ್ ಸೀಕ್ರೆಟ್ ಆಗಿ ಇರಲಿ ಅದು 15ನೇ ತಾರೀಕು. ಯಾಕಂದ್ರೆ ಪ್ರತಿಯೊಂದು ಪಾತ್ರಗಳಿಗೂ ಜೀವ ಇದೆ. ನಂದು ಹೇಳ್ಬಿಟ್ರೆ ಇನ್ನೊಬ್ಬ ಬಂದ್ಬಿಟ್ಟಿದೆ. ಬಟ್ ಟೋಟಲಿ ಅದೇ ಪ್ರೊಡ್ಯೂಸರ್ ಪಾತ್ರ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್.